ಅತ್ಯಾಚಾರ ಕೇಸ್ನಲ್ಲಿ ಮಡೆನೂರು ಮನುವನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಮನು ಆಕೆ ಜೊತೆ ಆತ್ಮೀಯವಾಗಿದ್ದು ನಿಜ ಅಂತ ಒಪ್ಪಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಹೌದು, ಆಕೆ ಜೊತೆ ಆತ್ಮೀಯವಾಗಿದ್ದದ್ದು ನಿಜ, ಆದ್ರೆ ನಾನು ತಾಳಿ ಕಟ್ಟಿಲ್ಲ, ಮದುವೆ ಕೂಡ ಆಗಿಲ್ಲ ಅಂತ ವಿಚಾರಣೆ ಸಂದರ್ಭದಲ್ಲಿ ಮನು ಹೇಳಿರೋದು. ಆಕೆ ದೂರಿನಲ್ಲಿ ಆರೋಪಿಸಿರೋದು ಬಹುತೇಕ ಸುಳ್ಳುಗಳಿದೆ ಅಂತ ಮನು ಹೇಳಿದಾರಂತೆ. ಕೆಲವರು ಕುತಂತ್ರ ಮಾಡಿ ದೂರು ಕೊಡಿಸಿದ್ದಾರೆ ಅಂತ ಮನು ಹೇಳಿಕೆ ಕೊಟ್ಟಿದ್ದಾರೆ. ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಮನು ವಿಚಾರಣೆ ಮುಂದುವರಿತಾ ಇದೆ. ಮತ್ತೊಂದು ಕಡೆ ಮೆಡಿಕಲ್ ಚೆಕಪ್ ಮಾಡಿಸಿ ಆ ಬಳಿಕ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಪೊಲೀಸರು ಸಿದ್ಧತೆ ನಡೆಸ್ತಾ ಇದ್ದಾರೆ. ಇವತ್ತು ಮನು ನಟನೆಯ ಸಿನಿಮಾ ರಿಲೀಸ್ ಇದೆ. ಆದರೆ ನಿನ್ನೆ ಮಧ್ಯಾಹ್ನದಷ್ಟೊತ್ತಿಗೆ ಮನುನ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಾರಣ ಅತ್ಯಾಚಾರದ ಆರೋಪ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಈಗ ನಿನ್ನೆ ದೂರು ದಾಖಲಾಗುತ್ತೆ, ಮಧ್ಯಾಹ್ನದ ನಂತರ ಮನು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗಿ ಅರೆಸ್ಟ್ ಕೂಡ ಆಗಿದೆ. ಸೊ ವಿಚಾರಣೆ ಸಂದರ್ಭದಲ್ಲಿ ತಮ್ಮ ಮೇಲಿನ ಈ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಮನು ಹೇಳ್ಕೊಂಡಿರೋದೇನು? ವಿಜಯ್, ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆಯನ್ನ ಕೂಡ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಮನು ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವರಿಗೆ ಮಹಿಳೆ ಏನಿದ್ದಾರೆ ಅವರೊಂದಿಗೆ ನಾನು ತುಂಬಾ ಆತ್ಮೀಯವಾಗಿದ್ದೇನೋ ನಿಜ, ಆದರೆ ಇವರು ಹೇಳುವಂಥ ರೀತಿಯಲ್ಲಿ ಯಾವುದೇ ರೀತಿಯ ಘಟನೆಗಳು ಕೂಡ ನಡೆದಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಅವರು ಹೇಳ್ತಾ ಇರುವಂಥದ್ದು. ಇದು ದುರುದ್ದೇಶದಿಂದ ಕೂಡಿರುವಂಥ ಒಂದು ವಿಚಾರ. ಇದನ್ನು ಕುತಂತ್ರವನ್ನು ಮಾಡ್ತಾ ಇದ್ದಾರೆ. ನನ್ನ ಸಿನಿಮಾ ಕೂಡ ರಿಲೀಸ್ ಇದೆ ಇವತ್ತು, ಹಾಗಾಗಿ ನನ್ನ ಮೇಲೆ ಷಡ್ಯಂತ್ರವನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಕೂಡ ಅವರು ತನಿಖೆಯ ವೇಳೆಯಲ್ಲಿ ಹೇಳ್ತಾ ಇರುವಂಥದ್ದು. ಇನ್ನು ಮದುವೆಗೆ ಸಂಬಂಧಪಟ್ಟಂತೆ ನಾನು ಅವರನ್ನು ಮದುವೆಯಾಗಿಲ್ಲ, ಅದೇ ರೀತಿಯಲ್ಲಿ ಯಾವುದೇ ರೀತಿ ತಾಳಿಯನ್ನು ಕೂಡ ನಾನು ಕಟ್ಟಿಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಯುವತಿ ಏನಿರ್ತಾರೆ ಅವರು ಸಾಕಷ್ಟು ಆರೋಪವನ್ನು ಕೂಡ ಮಾಡಿದ್ರು. ಆ ಒಂದು ಆರೋಪಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಮನು ಅವರನ್ನು ಪ್ರಶ್ನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಈ ರೀತಿಯ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇದರ ಹಿಂದೆ ಬೇರೆ ಯಾರೋ ಇದ್ದಾರೆ, ಆಕೆಯೇ ಬಂದು ಈ ದೂರನ್ನು ಕೊಟ್ಟಿಲ್ಲ, ಸಾಕಷ್ಟು ಸುಳ್ಳು ಆರೋಪಗಳನ್ನು ಮಾಡಿ ನನ್ನ ವಿರುದ್ಧ ದೂರನ್ನ ಕೊಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಅವರು ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಹೇಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಇನ್ನು ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಸಂತ್ರಸ್ತ ಯುವತಿ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಮನು ಅವರನ್ನ ಪ್ರಶ್ನೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಮನು ಅವರು ಕೊಡ್ತಾ ಇರುವಂಥ ಒಂದು ಉತ್ತರ ಏನಿದೆ ಅದು ನಾನು ಯಾವುದೇ ರೀತಿಯ ತಪ್ಪನ್ನು ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಆತ್ಮೀಯತೆ ಹಾಗೆ ಸಲುಗೆ ಇದ್ದಿದ್ದು ನಿಜ, ಅದ್ರ ಬಗ್ಗೆ ಅದು ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಆಕೆ ಕೊಟ್ಟಿರುವಂಥ ದೂರಿನಲ್ಲಿರುವಂಥ ಎಲ್ಲ ಅಂಶಗಳು ಕೂಡ ಸತ್ಯ ಅಲ್ಲ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಅವರು ಹೇಳ್ತಾ ಇರುವಂಥದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.